ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮನೋಜ್ ಕನಗನ 2ನೇ ಮದುವೆ ಆಗ್ತಿರೋವಾಗ ಸೂರ್ಯ, ಮೀನಾ, ಶ್ರುತಿ, ರವಿ ಹಾಗೆ ರೋಹಿಣಿನೂ ಕೂಡ ಮದುವೆ ಕೆಲಸದ ಮೇಲೆ ದೇವಿಕಾ ಮನೆಗೆ ಬಂದಿರ್ತಾರೆ. ಅವರನ್ನೆಲ್ಲ ಸೀನು ಮತ್ತೆ ಛಾಯಾ ನೋಡಿ ಎದ್ನೋ ವಿದ್ನೋ ಅಂತ ಓಡೋಗ್ತಾರೆ. ಸೀನು ಎದ್ರುಕೊಂಡು ಮೆಟ್ಲ ಮೇಲೆ ಅಂಬೆಗಾಲಿಡ್ತಾ ಹೋಗ್ತಿರೋವಾಗ ಸರ್ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಛಾಯಾ. ಮಾತಾಡದೆ ಸುಮ್ಮನೆ ಬಮ್ಮ ಹಾಗನ್ಕೊಂಡು ಇಬ್ರು ಯಾರಿಗೂ ಕಾಣದೇ ಇರೋ ಹಾಗೆ ತಪ್ಪಿಸ್ಕೊಂಡು ಮೇಲ್ಗಡೆ ಫ್ಲೋರ್ಗೆ ಬರ್ತಾರೆ. ಸೀನು ಹಾಗೆ ಅಂಬೆಗಾಲಿಕ್ತಿರುವಾಗ ಸರ್ ಎಲ್ಲಿಗೆ ಬಂದಿದೀವಿ ನೋಡಿ ಅಂತ ಹೇಳ್ತಾಳೆ ಛಾಯಾ. ಅಯ್ಯಯ್ಯೋ ಹೌದಲ್ವಾ ಅಂತ ಸೀನು ಎದ್ದು ರೂಮೊಳಗೆ ಓಡೋಗಿ ಬಾಗ್ಲಾಕೋತಾರೆ. ಏರಿಸ್ರು ಬಿಡ್ತಾ ಬ್ರೋ ಬ್ರೋ ಅಂತಿರುವಾಗ ಏನಾಯ್ತು ಅಂತಾನೆ ಮನೋಜ. ಬಾಸ್ ಅಲ್ಲಿ ಅಲ್ಲಿ ಅಂತ ಛಾಯಾ ಹೇಳ್ತಾ ಇರ್ತಾಳೆ. ಏನಿದೆ ನೀವಿಬ್ರು ಈ ತರ ಅರ್ಥ ಆಗದಿರೋ ತರ ಮಾತಾಡ್ತಿದ್ದೀರಲ್ಲ, ಮೊದಲು ಸರಿಯಾಗಿ ವಿಷಯ ಹೇಳಿ ಅಂತ ಜ್ಯೋತಿಷಿ ಕೇಳ್ತಾರೆ. ಆಗ ಸೀನು ರಿಲ್ಯಾಕ್ಸ್ ಮಾಡ್ಕೊಂಡು ಪಪ್ಪರಪ್ಪ ಮನೋಜ್ ಕತೆ ಪಪ್ಪರಪ್ಪನೇ ಆಗ್ತಿದೆ ಅಂತ ಹೇಳ್ತಾನೆ. ಏನ್ ಬ್ರೋ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ಕೆಳಗಡೆ ಸೂರ್ಯ, ಮೀನಾ ಇದ್ದಾರೆ ಅಂತ ಹೇಳ್ತಾನೆ ಸೀನು. ಯಾರವರು VIP ನ ಅಂತ ಜ್ಯೋತಿಷಿ ಕೇಳ್ತಾರೆ. VIP ಅಲ್ಲ, ಅವರು ಬಾಸ್ ತಮ್ಮನು ಮತ್ತೆ ಅವ್ರ ವೈಫು ಅಂತಾಳೆ ಛಾಯಾ. ಅವ್ರೇನಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಮನೋಜ ಕೇಳ್ತಾನೆ. ಗೊತ್ತಿಲ್ಲ ಬ್ರೋ, ಆದ್ರೆ ಕೆಳಗಡೆ ಇದ್ದಾರೆ ಅಂತಾನೆ ಸೀನು. ನೀವು ಸರಿಯಾಗಿ ಸಿಕ್ಕಾಕೊಂಡ್ರಿ ಬ್ರೋ ಅಂತಿರೋವಾಗ ಅಯ್ಯಯ್ಯೋ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತೀನಿ ಅಂತ ಸೋಫಾ ಮೇಲೆಲ್ಲ ಹತ್ತಿ ಮನೋಜ ಕಿಟಕಿಯಿಂದ ಹರೋಕೆ ಟ್ರೈ ಮಾಡ್ತಾನೆ. ಪಪ್ಪರಪ್ಪ ಮನೋಜ್ ಏನ್ ಮಾಡ್ತಿದ್ದೀರಾ ಅಂತ ಜ್ಯೋತಿಷಿ ಕೇಳ್ತಾನೆ. ಬಾಸ್ ಬಾಸ್ ಅಂತ ಛಾಯಾ ಹೇಳ್ತಾಳೆ. ಅಯ್ಯಯ್ಯೋ ಈ ಕಿಟಕಿ ಕಂಬಿ ಬೇರೆ ಇವೆಯಲ್ಲ, ಏನಪ್ಪ ಮಾಡೋದು, ಇಲ್ಲಿಂದ ಹೇಗಪ್ಪ ತಪ್ಪಿಸ್ಕೊಂಡು ಓಡೋಗೋದು, ಸೂರ್ಯನ್ ಗೊತ್ತಾದ್ರೆ ನನ್ ಕತೆ ಮುಗಿಸ್ಬಿಡ್ತಾನೆ. ಅಯ್ಯಯ್ಯೋ ನಾನು ಓಡೋಗ್ಬೇಕು ಅಂತ ಮನೋಜ ಟ್ರೈ ಮಾಡ್ತಿರೋವಾಗ ಬ್ರೋ ಬ್ರೋ ಅಂತ ಪಪ್ಪರಪ್ಪ ಮನೋಜ್ ಅಂತ ಜ್ಯೋತಿಷಿ ಹೊಟ್ಟೆ ಹತ್ರ ಇಟ್ಕೊಂಡು ಮನೋಜನ್ನ ಎಳಿತಾ ಇರ್ತಾರೆ. ಬಾಸ್ ಹಾಗೆಲ್ಲ ಮಾಡ್ಬೇಡಿ ಬಾಸ್, ಅಲ್ಲಿಂದ ಹೋಗಕ್ಕಾಗಲ್ಲ ಬನ್ನಿ ಅಂತ ಛಾಯಾ ಹೇಳ್ತಾ ಇರ್ತಾಳೆ. ಮನೋಜ ನಾನು ಇಲ್ಲಿಂದ ಆಚೆ ಹೋಗ್ಲೇಬೇಕು ಅಂತ ಕಿಟಕಿ ಕಂಬಿನ ಬಿಗಿ ಹಿಡ್ಕೊಂಡು ನಾನು ಹೋಗ್ತೀನಿ ಅಂತ ಕಂಬಿನ ಹಿಡ್ಕೊಂಡು ಎಳಿತಾ ಇರ್ತಾನೆ. ಎಲ್ರು ಸೇರಿ ಕಷ್ಟಪಟ್ಟು ಮನೋಜನ ಕಿಟಕಿ ಕಂಬಿಯಿಂದ ಬಿಡಿಸಿ ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಬಿಸಾಕ್ತಾರೆ. ಎಲ್ರು ಸುಸ್ತಾಗಿ ಎದುರು ಬಿಡ್ತಾ ಇರ್ತಾರೆ. ಯೋ ಬಂದಿದ್ದಾರೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಕಂಬಿ ಕಿತ್ಕೊಂಡು ಓಡೋಗಕ್ ನೋಡ್ತಿದ್ಯಲ್ಲಯ್ಯ ಹಾಗಂತ ಸೀನು ಹೇಳ್ತಿರೋವಾಗ ಜ್ಯೋತಿಷಿ ಪಪ್ಪರಪ್ಪ ಮನೋಜ್ ಈಗ ನಿಮ್ ಗ್ರಹಗಳೆಲ್ಲ ಸರಿಯಾಗಿವೆ ಹಾಗಂತಿರೋವಾಗ ಮನೋಜ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ. ಸರ್ ನನ್ನ ತಮ್ಮನ ಅವ್ನ ವೈಫು ಬಂದ್ಬಿಟ್ಟಿದಾರಲ್ಲ, ನಾನು ಏನು ಸಾರ್ ಮಾಡಲಿ, ಸಿಕ್ಕಾಕೊಂಡ್ಬಿಟ್ರೆ ತುಂಬಾನೇ ಕಷ್ಟ ಅಂತಾನೆ. ಹೌದು ಸರ್, ಸೂರ್ಯ ಏನಾದರೂ ಇವನನ್ನ ನೋಡ್ಬಿಟ್ರೆ ಗ್ರಹ ಅಲ್ಲ ಇವನ್ ಗ್ರಹಚಾರ ಬಿಡಿಸ್ಬಿಡ್ತಾನೆ ಅಂತ ಹೇಳ್ತಾನೆ. ಸೀನು ಹಾಗಂತಿರೋವಾಗ ಮೊದ್ಲು ಅವ್ರು ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಕ್ಯಾಶುವಲ್ ಆಗಿ ವಿಚಾರಿಸ್ಕೊಂಡು ಬನ್ನಿ ಅಂತ ಜ್ಯೋತಿಷಿ ಹೇಳ್ತಾರೆ. ಯಾರು ನಾನಾ? ಸೂರ್ಯ ನನ್ನ ನೋಡ್ಬಿಟ್ರೆ ನಾನ್ ಮಾತ್ರ ಸಿಕ್ಕಾಕೋಬೇಕಾ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಏನಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ ಅಂತ ಕೇಳ್ತಿರೋವಾಗ ನಿಮ್ ಫ್ರೆಂಡ್ ಮದ್ವೆ ಅಂತ ಹೇಳಿ ಅಂತಾರೆ ಜ್ಯೋತಿಷಿ. ಬ್ರೋ ಹೇಳ್ತಿದಾರಲ್ಲ ಹೋಗಿ ಅಂತ ಮನೋಜ್ ಹೇಳ್ತಾನೆ. ಆದಷ್ಟು ಬೇಗ ಇಲ್ಲಿಂದ ಹೋಗ್ತೀನಿ. ಛಾಯಾ ನೀನು ಬರ್ತೀಯಾ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ನೀನು ಹೋಗೋದು ಬೇಡ, ನೀನು ಹೋದ್ರೆ ಡೌಟ್ ಜಾಸ್ತಿನೇ ಬಂದ್ಬಿಡುತ್ತೆ, ನೀವು ಮಾತ್ರ ಹೋಗಿ ಬ್ರೋ ಅಂತ ಮನೋಜ ಹೇಳ್ತಾನೆ. ನನ್ನನ್ನು ಮಾತ್ರ ಸಿಕ್ಕಾಕಿಸ್ಬಿಡಿ ಹಾಗನ್ಕೊಂಡು ಸೀನು ಇನ್ನು ಅವ್ರು ಎಷ್ಟೊತ್ತಿಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ ಅನ್ಕೊಂಡು ಹೋಗ್ತಾನೆ. ಈ ಕಡೆ ರೋಹಿಣಿ ಕನಗಾಗೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾಳೆ. ಮಿರರಲ್ಲಿ ನೋಡ್ಕೊ ಅಂತ ಹೇಳ್ತಿರೋವಾಗ ಅಯ್ಯಯ್ಯೋ ನನ್ನ ಕಲರ್ ಎಲ್ಲ ಹಚ್ಬಿಟ್ಟಿದ್ದೀರಾ ಅಂತ ಕೆನ್ನೆ ಮುಟ್ಕೋತಿರ್ತಾಳೆ. ಹಾಗೆಲ್ಲ ಮಾಡ್ಕೋಬಾರ್ದು, ಮೇಕಪ್ ಎಲ್ಲ ಸರಿ ಹೋಗಲ್ಲ ಅಂತ ರೋಹಿಣಿ ಹೇಳ್ಕೊಡ್ತಾಳೆ. ರೋಹಿಣಿ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿದೀಯಮ್ಮ ಹಾಗಂತ ದೇವಿಕಾ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಮೇಡಮ್, ನಾನು ಒಂದೇ ಒಂದು ಫೋಟೋ ತೆಗೊಳ್ಳ ಅಂತ ರೋಹಿಣಿ ಕೇಳ್ತಾಳೆ. ರೋಹಿಣಿ ಫೋಟೋ ತೆಗೆದು ಓಕೆ ಮೇಡಮ್ ನಾನಿನ್ ಬರ್ತೀನಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಇರಮ್ಮ ಮದುವೆ ಮುಗಿಯೋ ತನಕ ಇರಿ, ಊಟ ಮಾಡ್ಕೊಂಡೋಗಿ ಅಂತ ದೇವಿಕಾ ಹೇಳ್ತಾರೆ. ಇಲ್ಲ ಮೇಡಮ್ ನನ್ಗೆ ಬೇರೊಂದು ಅಪಾಯಿಂಟ್ಮೆಂಟ್ ಇದೆ, ತಕ್ಷಣ ನಾನು ಹೋಗ್ಲೇಬೇಕು ಅಂತ ಹೇಳ್ತಾಳೆ ರೋಹಿಣಿ. ಸರಿನಮ್ಮ ಅಂತಾರೆ ದೇವಿಕಾ. ನೀವು ಕೇಳಿದ ಅಮೌಂಟ್ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಇನ್ಮೇಲೆ ಯಾವುದೇ ಫಂಕ್ಷನ್ ಆದರೂ ನೀವೇ ಬಂದು ಮೇಕಪ್ ಮಾಡಬೇಕು ಅಂತ ಹೇಳ್ತಾರೆ ದೇವಿಕಾ. ಹೌದೌದು ನೀವೇ ಬರಬೇಕು ಅಂತ ಕನಗ ಕೂಡ ಹೇಳ್ತಾಳೆ. ಓಕೆ ಕಂಗ್ರಾಟ್ಸ್ ಅಂತ ಹೇಳಿ ರೋಹಿಣಿ ರೂಮಿಂದ ಹೊರಗೆ ಬರ್ತಾಳೆ. ಈಚೆಗೆ ಬಂದಿದ್ದ ತಕ್ಷಣನೇ ಪಾರ್ಕ್ ಫ್ರೆಂಡ್ ಎದುರಾಗಿ ಸಿಗ್ತಾನೆ. ರೋಹಿಣಿನ ನೋಡಿದ ತಕ್ಷಣ ಶಾಕ್ ಆಗ್ತಾನೆ. ನೀವೇ ನಿಲ್ಲಿ ಅಂತ ಕೇಳ್ತಾಳೆ ರೋಹಿಣಿ. ನೀವೇ ನಿಲ್ಲಿ ಅಂತ ಸೀನು ಕೇಳ್ತಾನೆ. ನಾನು ಮದುವೆ ಹುಡುಗಿಗೆ ಮೇಕಪ್ ಮಾಡಕ್ ಬಂದಿದ್ದೀನಿ ಅಂತಾಳೆ ರೋಹಿಣಿ. ನನ್ನ ಫ್ರೆಂಡ್ದೇನೆ ಮದುವೆ ಅದಕ್ಕೆ ಬಂದಿದ್ದೀನಿ ಅಂತಾನೆ ಸೀನು. ಏನು ನಿಮ್ ಫ್ರೆಂಡಾ? ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ ರೋಹಿಣಿ ಕರೀತಾಳೆ. ಸರಿ ನಿಮ್ ಬಾಸ್ ದುಡ್ಡು ರೆಡಿ ಮಾಡಿದಾರಾ ಇಲ್ವಾ ಅಂತ ಕೇಳ್ತಾಳೆ. ಈ ಮದುವೆ ಮುಗಿದ ತಕ್ಷಣನೇ ರೆಡಿಯಾಗಿ ಬಿಡುತ್ತೆ ಅಂತ ಸೀನು ಹೇಳ್ತಾನೆ. ಏನಂದ್ರೆ ಹಾಗಂತ ರೋಹಿಣಿ ಕೇಳ್ತಾಳೆ. ಹಾಗಲ್ಲ, ಈ ಮದುವೆ ಮುಗಿದ್ಮೇಲೆ ಶೋರೂಮ್ಗೆ ಹೋಗಿ ದುಡ್ಡು ರೆಡಿ ಆಯ್ತಾ ಅಂತ ಮನೋಜ್ ಅವ್ರ ಹತ್ರ ಕೇಳ್ತೀನಿ ಅಂತಾನೆ ಸೀನು. ಆದಷ್ಟು ಬೇಗ ದುಡ್ಡನ್ನ ರೆಡಿ ಮಾಡಕ್ಕೆ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ಅವಳು ಹೋದ್ಮೇಲೆ ಹಬ್ಬ ಈಗೋ ತಪ್ಪಿಸ್ಕೊಂಡೆ ಅಂತ ಪಾರ್ಕ್ ಫ್ರೆಂಡ್ ಮತ್ತೆ ಮನೋಜ್ ಇರೋ ರೂಮ್ ಕಡೆಗೆ ಬರ್ತಿರೋವಾಗ ಸೂರ್ಯ ಅಲ್ಲೇ ಕೂಗ್ತಾನೆ. ಯೋ ಏನಯ್ಯ ನೀವಿಲ್ಲಿ ಬನ್ನಿ ಇಲ್ಲಿ ಅಂತ ಕೂಗ್ತಾನೆ. ಅದ್ ಸರಿ ಏನ್ ಗೆಟಪ್ ಇದು, ಏನ್ ನೀವಿಲ್ಲಿ ಅಂತ ಕೇಳ್ತಾನೆ. ನೀವ್ ಮನೆಯವರೆಲ್ಲ ಇಲ್ಲೇ ಇದ್ದೀರಾ ಅಂತ ಸೀನು ಕೇಳ್ತಾನೆ. ನೀವೇನಿಲ್ಲಿ ಅಂತ ರವಿ ಕೇಳ್ತಾನೆ. ಮದ್ವೆ ಆಗ್ತಿರೋ ಹುಡುಗ ನನ್ನ ಫ್ರೆಂಡು ಅದಕ್ಕೆ ಅಂತ ಸೀನು ಹೇಳಕ್ ಬರ್ತಾನೆ. ಆಗ ಸೂರ್ಯ ಈಗ ನನ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಿರೋವಾಗ ಏನ್ ಅರ್ಥ ಆಯ್ತು ಅಂತ ಸೀನು ಕೇಳ್ತಾನೆ. ಲೇ ರವಿ, ಸಕ್ರೆ ಜೊತೆ ಮನೋಜ್ ಹೇಳ್ತಿದ್ನಲ್ಲ ಎಂಟ ಪ್ರಾಬ್ಲಮ್ ಇರೋ ಹುಡುಗಿನ ಮದ್ವೆ ಆಗ್ತೀನಿ ಅಂತ, ಆ ಹುಡುಗಿದೇ ಮದ್ವೆ ಕರೆಕ್ಟಾ ಅಂತ ಕೇಳ್ತಾನೆ ಸೂರ್ಯ. ಕರೆಕ್ಟಾಗಿ ಹೇಳಿದ್ರಿಯಪ್ಪ, ಆದ್ರೆ ಮದ್ವೆ ಹುಡುಗ ಬೇರೆ ಅಂತಾನೆ ಸೀನು. ಮನೋಜ್ ಬೇಡ ಅಂತ ಹೇಳಿದ ತಕ್ಷಣನೇ ಬೇರೆ ಹುಡುಗನ ನೋಡ್ಬಿಟ್ರ ಅಂತಾನೆ ಸೂರ್ಯ. ಹೌದಪ್ಪ ನನ್ನ ಫ್ರೆಂಡೇನೆ, ನಾನೇ ಅರೇಂಜ್ ಮಾಡಿದೆ ಅಂತ ಸೀನು ಹೇಳ್ತಾನೆ. ಪರವಾಗಿಲ್ವಾ ನಿಮ್ಮಂಥವ್ರಿಗೆಲ್ಲ ಇಂಥ ಫ್ರೆಂಡ್ಗಳೆಲ್ಲ ಇರ್ತಾರಲ್ಲ ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ಸರಿ, ನೀವೆಲ್ಲರೂ ಇಲ್ಲೇ ಇದ್ದೀರಲ್ಲ ಅಂತ ಸೀನು ಕೇಳ್ತಾನೆ.
ಈ ಡೆಕೋರೇಷನ್ ಎಲ್ಲ ಮಾಡಿದ್ದು ನಾವೇನೆ ಅಂತ ಸೂರ್ಯ ಹೇಳ್ತಾನೆ. ನಾನು ಶ್ರುತಿ ಕೇಟ್ರಿಂಗ್ ಮಾಡ್ತಿದ್ದೀವಿ ಅಂತ ರವಿ ಹೇಳ್ತಾನೆ. ಆಗ ಅಲ್ಲಿಗೆ ಮೀನಾ ಬರ್ತಿರೋದನ್ನ ನೋಡಿ ಓಕೆ ಓಕೆ ಅಂತ ಸೀನು ಅಲ್ಲಿಂದ ಹೊರಟೋಗ್ತಾನೆ. ಸರಿ ಬನ್ನಿ ಕೆಳಗಡೆ ಮದ್ವೆ ನಡೀತಿದೆಯಲ್ಲ ನೋಡ್ಕೊಂಡು ಹಾಗೇನೆ ಹೊರಟೋಗ್ಬಿಡೋಣ ಅಂತ ಮೀನಾ ಹೇಳ್ತಾಳೆ. ಸೀನು ಓಡ್ ಬಂದು ರೂಮಲ್ಲಿ ಬಚ್ಚಿಟ್ಕೋತಾನೆ. ಅವರು ಕೆಳಗೋಗಿದ್ದನ್ನ ನೋಡಿ ರೂಮ್ ಒಳಗೆ ಬಂದು ಹೋಯ್ತು ಈ ಮದುವೆ ಎಲ್ಲ ಹಾಳಾಗೋಯ್ತು, ಇನ್ನು ಮದುವೆ ನಡೆದಂಗೆ ಅಂತ ಹೇಳ್ಕೊಂಡು ಬರ್ತಾನೆ. ಮಿಸ್ಟರ್ ಸಂತೋಷ್ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡಬಾರ್ದು. ಪಪ್ಪರಪ್ಪ ಮನೋಜ್, ಇವತ್ತು ನಿಮ್ಮ ಮದುವೆ ನಡೆಯುತ್ತೆ. ಅದೇನಂದ್ರೆ ನಿಮಗೆ 9 ಗ್ರಹಗಳು ಸಾಧಕವಾಗಿವೆ. ಜ್ಯೋತಿಷಿಯಾಗಂತಿರುವಾಗ ಅದರಲ್ಲಿ 4 ಗ್ರಹಗಳು ಬಾಧಕವಾಗಿವೆಲ್ಲ ಅಂತ ಸೀನು ಹೇಳ್ತಾನೆ. ಮನೋಜ ಕೆಳಗೆ ಕೂತ್ಕೋತಾನೆ. ಮತ್ತೆ ಎದ್ದು ಏನಯ್ಯ ಹೇಳ್ತಿದ್ದೀಯ ಅಂತ ಕೇಳ್ತಾನೆ. ಸರಿಯಾ ಸಿಕ್ಕಾಕೊಂಡೆ ಕಣಯ್ಯ ನೀನು. ಸೂರ್ಯ ಮೀನಾ ಡೆಕೋರೇಷನ್ಗೆ ಅಂತ ಬಂದಿದ್ದಾರೆ, ರವಿ ಶ್ರುತಿ ಕೇಟ್ರಿಂಗ್ ಅಂತ ಬಂದಿದ್ದಾರೆ. ಅವನಾಗಂತಿರುವಾಗ ಮನೋಜ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ನೋಡಿದ್ರ ಬಾಸ್, ನಿಮ್ ಮದ್ವೆ ಮನೆಯವ್ರು ಯಾರು ಇಲ್ಲದೆ ನಡೀತಿದೆ ಅಂತ ಫೀಲ್ ಮಾಡ್ಕೋತಿದ್ರಲ್ಲ, ಈಗ ನಿಮ್ ಫ್ಯಾಮಿಲಿನೇ ಇಲ್ಲಿಗೆ ಬಂದಿದೆ ಅಂತ ಛಾಯಾ ಹೇಳ್ತಾಳೆ. ಆಗ ಮನೋಜ, ನೀನ್ ಬೇರೆ ಆ ಸೂರ್ಯನ ಕೈಲಿ ನಾನು ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಾನ ಮರ್ಯಾದೆನೆಲ್ಲನೂ ಎಲ್ಲರ ಮುಂದೆ ತೆಗೆದುಬಿಡ್ತಾನೆ. ಅವನಾಗಂತಿರುವಾಗ ಇದರಲ್ಲಿ ಒಂದು ಸ್ಪೆಷಲ್ ಐಟಮ್ ಬೇರೆ ಇದೆ, ಆ ಹುಡುಗಿಗೆ ಮೇಕಪ್ ಮಾಡೋಕೆ ಯಾರು ಬಂದಿದ್ದಾರೆ ಗೊತ್ತಾ ಅಂತ ಕೇಳ್ತಾನೆ ಸೀನು. ರೋಹಿಣಿ ಅಂತ ಹೇಳಿದ ತಕ್ಷಣನೇ ಮನೋಜನ್ಗೆ ಇನ್ನೂ ತಲೆ ಕೆಟ್ಟಾಗುತ್ತೆ. ಕಣ್ ಬಿಡ್ತಾ ಕೆಳಗೆ ಕೂತ್ಕೋತಾನೆ. ರೋಹಿಣಿ ಏನೋ ಇಲ್ಲಿಂದ ಹೊರಟೋಗ್ಬಿಟ್ಲು, ಅವಳಿಂದ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ನಿಮ್ಮ ಇಬ್ರು ತಮ್ಮದಿರು ಹಾಗೇನೆ ಅವ್ರ ಹೆಂಡ್ತಿರು ಇಲ್ಲೇ ಇದ್ದಾರೆ, ಕೆಳಗಡೆನೆ ಮದುವೆ ಫಂಕ್ಷನ್ ನೋಡ್ತಾ ಕೂತಿದ್ದಾರೆ. ಅವನಾಗಂತಿರುವಾಗ ಮನೋಜ, ಸರ್ ಏನ್ ಸರ್ ಇದು, ನಮ್ಮ ಮನೇಲಿರೋರೆಲ್ಲ ಇಲ್ಲೇ ಇದ್ದಾರಲ್ಲ ಅಂತ ಕೇಳ್ತಾನೆ. ಪಾಪರಪ್ಪ ಮನೋಜ್, ಚಿಂತೆನೆ ಮಾಡಬೇಡಿ, ಎಷ್ಟು ಜನ ಬಂದ್ರು ಈ ಮದುವೆ ನಡೆಯುತ್ತೆ. ನೀವ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಿರುವಾಗ ಸೂರ್ಯನ್ಗೆ ಏನಾದ್ರು ಗೊತ್ತಾದ್ರೆ ದೋಣಿ ತಗೊಂಡು ಸರಿಯಾಗಿ ಬಾರಿಸ್ತಾನೆ ಅಂತಾನೆ ಸೀನು. ಗೊತ್ತಾದ್ರೆ ತಾನೆ ಅಂತ ಜ್ಯೋತಿಷಿ ಹೇಳ್ತಿರುವಾಗ, ಸರ್ ಕೆಳಗೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ, ಸೂರ್ಯ ನನ್ನನ್ನು ಹೊಡೆದು ಇಲ್ಲೇ ಕೊಂದ್ಬಿಡ್ತಾನೆ ಅಷ್ಟೇ. ಇದಕ್ಕೆ ಬೇರೆ ದಾರಿ ಇದ್ರೆ ಏನಾದ್ರು ಹೇಳಿ, ಇಲ್ಲಾಂದ್ರೆ ನಾನು ಈಗಲೇ ತಪ್ಪಿಸ್ಕೊಂಡು ಎಲ್ಲಾದ್ರೂ ಓಡೋಗ್ಬಿಡ್ತೀನಿ ಅಂತ ಮನೋಜ ಅಲ್ಲಿಂದ ಓಡೋಗಕ್ಕೆ ಟ್ರೈ ಮಾಡ್ತಿರ್ತಾನೆ. ಭಯ ಪಡ್ಬೇಡಿ, ಏನಾದ್ರೂ ಯೋಚನೆ ಮಾಡೋಣ ಹಾಗಂತ ಜ್ಯೋತಿಷಿ ಹೇಳ್ತಾನೆ. ಮನೋಜ ಭಯ ಪಡ್ಕೊಂಡಲ್ಲೇ ಕುತ್ಕೋತಾನೆ. ಈಗೇನೆ ಯಾರೋ ಬಂದು ಬಾಗ್ಲು ತಟ್ತಾರೆ. ಆಗ ಮನೋಜ ಎದ್ರುಕೊಂಡು ಸೀನು ಮತ್ತೆ ಜ್ಯೋತಿಷಿ ಹಿಂದೆ ಬಚ್ಚಿಟ್ಕೋತಾನೆ. ಆಗ ಅಳಿಯಂದ್ರೆ ಬಾಗ್ಲು ತೆಗೀರಿ ಅಂತ ದೇವಿಕಾ ಜೋರಾಗಿ ಕೂಗ್ತಾರೆ. ಛಾಯಾ ಹೋಗಿ ಬಾಗ್ಲು ತೆಗಿತಾಳೆ. ಅಳಿಯಂದ್ರೆ ಎಲ್ಲ ರೆಡಿಯಾಗಿದೆ ಕೆಳಗೆ ಬನ್ನಿ ಅಂತ ಕರೀತಾರೆ ದೇವಿಕಾ. ಆಗ ಜ್ಯೋತಿಷಿ, ಅಮ್ಮ 1 ನಿಮಿಷ, ಇವ್ರಿಗೂ ನಿಮ್ಮ ಮಗಳಿಗೂ ಮದುವೆ ನಡಿಬೇಕಾ ಬೇಡವಾ ಅಂತ ಕೇಳ್ತಾರೆ. ಏನು ಹೀಗೆ ಕೇಳ್ತಿದ್ದೀರಾ, ಅದಕ್ಕೆ ತಾನೇ ಎಲ್ಲ ಏರ್ಪಾಡು ಮಾಡಿರೋದು ಅಂತ ದೇವಿಕಾ ಹೇಳ್ತಾರೆ. ಆದ್ರೆ ಕೆಲವು ಜನ ಇಲ್ಲೇ ಇದ್ರೆ ಈ ಮದುವೆ ಅಂತೂ ನಡೆಯಲ್ಲ ಅಂತಾರೆ ಜ್ಯೋತಿಷಿ. ಏನು ಹೇಳ್ತಿದ್ದೀರಾ ಅಂತ ದೇವಿಕಾ ಕೇಳ್ತಿರೋವಾಗ, ಡೆಕೋರೇಷನ್ ಮಾಡಕ್ ಬಂದಿದ್ದಾರಲ್ಲ ಸೂರ್ಯ ಮೀನಾ ಸೀನು ಹಾಗಂತಿರೋವಾಗ, ಹೌದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ದೇವಿಕಾ ಹೇಳ್ತಾರೆ. ಅವರೇನೆ ಬಾಸ್ ತಮ್ಮನ ಹೆಂಡ್ತಿ ಹಾಗಂತ ಛಾಯಾ ಹೇಳ್ತಾಳೆ. ಏನ್ ಹೇಳ್ತಿದ್ದೀರಾ ನೀವು ಅಂತ ದೇವಿಕಾ ಕೇಳ್ತಾರೆ. ಅದು ಮಾತ್ರ ಅಲ್ಲ, ಕೇಟ್ರಿಂಗ್ ಮಾಡಕ್ ಬಂದಿದ್ದಾರಲ್ಲ ಇವ್ರು ಇನ್ನೊಬ್ಬ ತಮ್ಮ ಅವ್ರ ವೈಫು ಅಂತ ಹೇಳ್ತಾನೆ ಸೀನು. ಆಂಟಿ, ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಮನೇಲಿರೋರೆಲ್ಲರೂ ಇಲ್ಲೇ ಇದ್ದಾರೆ ಹಾಗಂತ ಮನೋಜ ಹೇಳ್ತಿರೋವಾಗ, ನೀವು ಭಯ ಪಡ್ಬೇಡಿ, ಗ್ರಹಗಳೆಲ್ಲ ಚೆನ್ನಾಗೇ ಇವೆ, ಸ್ವಲ್ಪ ಅಡೆತಡೆ ಅಷ್ಟೇನೆ. ಇವ್ರ ತಮ್ಮನ ಹೆಂಡತಿ ಇಲ್ಲೇ ಇರೋದ್ರಿಂದ ಡೈವರ್ಸ್ ತಗೊಳ್ದೇನೆ ಮದ್ವೆ ಆಗೋದ್ ಬೇಡ ಅಂತ ತಡೀತಾರೆ. ಅವರಿಂದ ಪ್ರಾಬ್ಲಮ್ ಆಗ್ಬೋದು, ಅದರಿಂದ ಅವ್ರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬಿಡಿ ಅಂತಾನೆ ಜ್ಯೋತಿಷಿ. ಹೌದಾ ಆಂಟಿ, ಆಗ್ಲೇನೆ ಈ ಮದ್ವೆ ಚೆನ್ನಾಗಿ ನಡೆಯೋದು ಅಂತಾನೆ ಮನೋಜ. ಆಗ ದೇವಿಕಾ, ಸರಿ ನಾನೆಲ್ಲನೂ ನೋಡ್ಕೋತೀನಿ ಅಂತ ರೂಮಿಂದ ಹೊರಗೋಗ್ತಾರೆ. ಸರ್ ಈ ಮದ್ವೆ ಚೆನ್ನಾಗಿ ನಡೆಯುತ್ತಲ್ವಾ ಸರ್ ಅಂತ ಮನೋಜ ಕೇಳ್ತಾನೆ. ನಿಮ್ ಟೈಮು ಪೀಕಲ್ಲಿದೆ, ಅದರಿಂದನೇ ಅವ್ರು ಇನ್ನೂ ನಿಮ್ಮನ್ನ ನೋಡಿಲ್ಲ. ನಂಗೆಲ್ಲ ಮೊದ್ಲೇನೆ ಗೊತ್ತಾಗುತ್ತೆ, ಖಂಡಿತ ಈ ಮದ್ವೆ ನಡೆಯುತ್ತೆ ಹಾಗಂತ ಜ್ಯೋತಿಷಿ ಹೇಳ್ತಾನೆ. ಈ ಕಡೆ ದೇವಿಕಾ, ಏನ್ ಹೇಳೋದು ಇವ್ರಿಗೆ, ಹೀಗಾದ್ರೂ ಇವ್ರನ್ನ ಇಲ್ಲಿಂದ ಕಳಿಸ್ಬೇಕಲ್ಲ ಹಾಗನ್ಕೊಂಡು ಕೆಳಗ್ ಬರ್ತಾರೆ. ಈ ಕಡೆ ಮೀನಾ, ಸೂರ್ಯ, ರವಿ, ಶ್ರುತಿ ಎಲ್ರು ನಗ್ತಾ ಜೋರಾಗಿ ಮಾತಾಡ್ತಾ ಇರ್ತಾರೆ. ದೇವಿಕಾ ಪುರೋಹಿತರ ಹತ್ರ ಬಂದು, ಗುರುಗಳೇ ಸ್ವಲ್ಪ ಹೊತ್ತು ಏನಾದ್ರೂ ಮಂತ್ರ ಹೇಳಿ ಮುಂದಕ್ಕೆ ಹಾಕಿ ಅಂತ ಹೇಳ್ತಾರೆ. ಇಲ್ಲಮ್ಮ, ಟೈಮ್ ಆಗಿದೆ, ಒಳ್ಳೆ ಸಮಯ ಮುಗಿದೋಗುತ್ತೆ ಅಂತ ಗುರುಗಳು ಹೇಳ್ತಾರೆ. ಹಾಗಲ್ಲ ಗುರುಗಳೇ, ಫ್ಲೈಟ್ ಆಗ್ಲೇ ಬಂದಿದೆ, ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಸಂಬಂಧಿಕರು ಇಲ್ಲಿಗೆ ಬಂದ್ಬಿಡ್ತಾರೆ, ಅಲ್ಲಿವರೆಗೂ ಸ್ವಲ್ಪ ಅಂತ ಹೇಳಿ ಸೂರ್ಯ ಮೀನಾ ಹತ್ರ ಬಂದು, ಮೀನಾ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ, ಮದುವೆ ನಡೆಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಳೆಯಂದ್ರ ಕಡೆಯವರು ಇನ್ನೂ ಬರ್ಬೇಕು, ಮದುವೆ ಇನ್ನೂ 1 hour ಆಗುತ್ತೆ ಅಂತ ಹೇಳ್ತಾರೆ. ನೀವೆಲ್ಲರೂ ಇದ್ದು ನೋಡ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾರೆ. ಪರವಾಗಿಲ್ಲ ಮೇಡಮ್, ಅಷ್ಟೊತ್ತಾಗುತ್ತಲ್ವಾ, ನಾನು ಹೂ ಎಲ್ಲ ಕೊಡೋಕೆ ಹೋಗ್ಬೇಕು ಹಾಗಂತ ಮೀನಾ ಹೇಳ್ತಾಳೆ. ಹೌದು ಮೇಡಮ್, ನಾನು ಕೂಡ ಬಾಡಿಗೆಗೆಲ್ಲ ಹೋಗ್ಬೇಕು ಅಂತಾನೆ ಸೂರ್ಯ. ಅಯ್ಯೋ ಮೇಡಮ್, ಅಷ್ಟೊತ್ತಾಗುತ್ತೆ ಅಂದಮೇಲೆ ನಾನು ರೆಸ್ಟೋರೆಂಟ್ಗೆಲ್ಲ ಹೋಗ್ಬೇಕು. ಹೌದು ಮ್ಯಾಮ್ ಅಂತ ರವಿ ಕೂಡ ಹೇಳ್ತಾನೆ. ಹೌದಾ, ಹಾಗಾದ್ರೆ ನೀವೆಲ್ಲರೂ ಹೋಗಿರಿ, ಸರ್ವ್ ಮಾಡೋಕ್ಕೆ ಸ್ವಲ್ಪ ಜನ ಇರಿಸೋಗಿ ಸಾಕು ಅಂತ ಹೇಳ್ತಾರೆ ದೇವಿಕಾ. ಅವರೆಲ್ಲ ಇರ್ತಾರೆ ಮೇಡಮ್, ನಾನು ಆಗ್ಲೇ ಹೇಳಿದ್ದೀನಿ ಅಂತ ರವಿ ಹೇಳ್ತಾನೆ. ಸರಿ ಅಂತ ದೇವಿಕಾ ಹೇಳ್ತಾರೆ. ರವಿ, ಹಾಗಾದ್ರೆ ಹೋಗೋಣ ಮೇಡಮ್, ನಾವಿನ್ನು ಹೋಗಿದ್ ಬರ್ತೀವಿ ಅಂತ ಎಲ್ಲರೂ ಕೂಡ ಹೇಳಿ ಅಲ್ಲಿಂದ ಹೊರಡ್ತಾರೆ. ನೀವೆಲ್ಲ ಇರ್ಬೇಕು ಅಂತ ನನಗೂ ಆಸೆ ಇತ್ತು, ಆದ್ರೆ ಏನ್ ಮಾಡೋದು, ನಿಮ್ಗೂ ಕೂಡ ಕೆಲಸ ಇರುತ್ತಲ್ಲ ಅಂತ ದೇವಿಕಾ ಹೇಳ್ತಾರೆ. ಪರವಾಗಿಲ್ಲ ಮೇಡಮ್, ಇನ್ನೊಂದಿನ ಬಂದು ನೋಡ್ತೀವಿ, ನಾವಿನ್ ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಇವರೆಲ್ಲರೂ ಹೋದ್ರ ಇಲ್ವಾ ಅಂತ ಸೀನು ಬಗ್ಗಿ ನೋಡ್ತಾ ಇರ್ತಾನೆ. ತಕ್ಷಣ ಓಡೋಗಿ ಮನೋಜ್ ಹತ್ರ, ಬ್ರೋ ಅವರೆಲ್ಲರೂ ಹೊರಟೋದ್ರು, ನೀವೀಗ ಕೆಳಗ್ ಬರ್ಬೋದು ಅಂತ ಹೇಳ್ತಾನೆ. ನಾನು 2 ನಡೀತಿದೆ ನೋಡಿದ್ರಾ,
ಈಗ ಈ ಮದ್ವೆ ನಡೆಯುತ್ತೆ, ನೀವು ಟಾಪ್ ಅಲ್ಲಿ ಹೋಗ್ತೀರಾ ಹಾಗಂತ ಜ್ಯೋತಿಷಿ ಹೇಳ್ತಾನೆ. ಮನೋಜ್ ಅವ್ರಿಗೆ ಮಾಲೆ ಹಾಕಿ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಗೇಟ್ ಹತ್ರ ಬರ್ತಾರೆ. ಸೂರ್ಯ ಪರ್ಸೆಯಲ್ಲಿ ಮೀನಾ ಅಂತ ಕೇಳ್ತಾನೆ. ರೀ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ನೀನಿರು, ನಾನ್ ತಗೊಂಡ್ ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ. ಮನೋಜ ಮೆಟ್ಲಿಂದ ಕೆಳಗಿಳಿತಾ ಇರ್ತಾನೆ. ಸೂರ್ಯ ಒಳಗ್ ಬರ್ತಿರ್ತಾನೆ. ಮನೋಜ ಮೆಟ್ಲಿಂದ ಕೆಳಗಿಳಿತಾ ಇರ್ತಾನೆ. ಸೂರ್ಯ ಸೂ ಬಿಡ್ತಾ ಇರ್ತಾನೆ. ಮನೋಜ ಸೂರ್ಯ ಬರ್ತಿರೋದನ್ನ ನೋಡ್ಬಿಟ್ಟು ಜ್ಯೋತಿಷಿನ ಹೇಳ್ಕೊಂಡು ರೂಮ್ಗೆ ಹೋಗಿ ಬಚ್ಚಿಟ್ಕೋತಾನೆ. ಏನಾಯ್ತು ಅಂತ ಜ್ಯೋತಿಷಿ ಕೇಳ್ತಿರುವಾಗ ಅಲ್ಲಿ ನನ್ನ ತಮ್ಮ ಬರ್ತಿದ್ದಾನೆ ಹಾಗಂತ ಮನೋಜ ಹೇಳ್ತಾನೆ. ಸೂರ್ಯ ಒಳಗ್ ಬರ್ತಾನೆ. ದೇವಿಕಾ ಅವ್ರು ಹೋಗಿ ಏನ್ ಬೇಕಪ್ಪ ಅಂತ ಕೇಳ್ತಾರೆ. ನನ್ ಮಿಸ್ಸಸ್ ಪರ್ಸು ಡೈನಿಂಗ್ ಟೇಬಲ್ ಅಲ್ಲಿ ಇದೆ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ದೇವಿ ಬಾಯ್ಲಿ ಇವ್ರ ವೈಫ್ ಪರ್ಸು ಮೇಲಿದೆಯಂತೆ, ಬೇಗ ತಗೊಂಡ್ ಬಾ ಅಂತ ಹೇಳ್ತಾರೆ ದೇವಿಕಾ. ಸೂರ್ಯ ಕನಗ ಹಸೆಮಣೆ ಮೇಲೆ ಕೂತಿರೋದನ್ನ ನೋಡಿ ಏನ್ ಮೇಡಮ್ ಮದ್ವೆ ಇನ್ನೂ ಲೇಟು ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರಿ ಅಂತ ಕೇಳ್ತಾನೆ. ಒಳ್ಳೆ ಟೈಮ್ ಮುಗ್ದೋಗುತ್ತಲ್ವೇನಪ್ಪ ಅದಕ್ಕೆ ಅಂತ ಹೇಳ್ತಾರೆ ದೇವಿಕಾ ಆಡೋದನ್ನ ನೋಡಿ ಪಾಪ ಅನ್ಕೋತಾನೆ. ಪರ್ಸ್ ತಂದು ಕೊಡ್ತಾರೆ. ಸರಿ ಓಕೆ ಮೇಡಮ್ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಸೂರ್ಯ ಓದ್ನ ಇಲ್ವಾ ಅಂತ ಸೀನು ಓಡ್ ಬಂದು ನೋಡ್ಕೋತಾನೆ. ಸೀನು ಹೋಗಿ ರೂಮ್ ಬಾಗ್ಲಿ ತೆಗ್ದಿದ ತಕ್ಷಣ ಅಯ್ಯಯ್ಯೋ ನಾನಲ್ಲ ಅಂತ ಓಡೋಗಿ ಮನೋಜ ಜ್ಯೋತಿಷಿ ಹಿಂದೆ ಬಚ್ಚಿಟ್ಕೋತಾನೆ. ಅವ್ರೆಲ್ರೂ ಹೋಗಾಯ್ತು ಬಾರಯ್ಯ ಅಂತ ಹೇಳ್ತಾನೆ ಸೀನು. ಹೋದ್ರಲ್ವಾ ನಾನ್ ಬರ್ಬೋದಲ್ವಾ ಅಂತ ಮನೋಜ ಭಯ ಪಟ್ಕೊಂಡೆ ಆಚೆ ಬರ್ತಾನೆ. ಮನೋಜ ಸುತ್ತಮುತ್ತ ಹೋದ್ರ ಇಲ್ವಾ ಅಂತ ನೋಡ್ಕೊಂಡೆ ಬಂದು ಹಸೆಮಣೆ ಮೇಲೆ ಕೂತ್ಕೋತಾನೆ. ಅಮ್ಮ ಹಸ್ಬೆಂಡ್ ಅಂತ ಕನಗ ಹೇಳ್ತಾ ಇರ್ತಾಳೆ. ಹೂ ಹಿಡ್ಕೊಂಡು ಎಳ್ದಾಡ್ತಿರೋವಾಗ ಕನಗ ಹಾಗೆಲ್ಲ ಮಾಡಬಾರ್ದು, ಮಾಲೆನ ಬಿಡು ಅಂತ ಹೇಳ್ತಾರೆ ಅವ್ರಮ್ಮ. ಹಸ್ಬೆಂಡ್ ನಾವು ಶೋರೂಮ್ಗೆ ಫ್ರಿಜ್ ನೋಡಕ್ ಹೋಗೋಣ ಅಂತ ಹೇಳ್ತಾಳೆ. ಕನಗ ಮದ್ವೆ ಮುಗಿದ್ಮೇಲೆ ಹೋಗೋಣ ಹಾಗಂತ ದೇವಿಕಾ ಹೇಳ್ತಾರೆ. ಹಸ್ಬೆಂಡ್ ಆಮೇಲೆ ಹೋಗೋಣ, ನಾವು ಮದುವೆ ಮುಗಿದ್ಮೇಲೆ ನಾವಿಬ್ರು ಆಟ ಆಡೋಣ, ನನ್ನ ಹತ್ರ ಟೆಡ್ಡಿ ಬೇರ್ ಎಲ್ಲ ಇವೆ ಅಂತಾಳೆ ಕನಗ. ಗುರುಗಳೇ ಮಾಂಗಲ್ಯ ಧಾರಣೆ ಆಗಲಿ ಅಂತ ದೇವಿಕಾ ಹೇಳ್ತಾರೆ. ಯಾರೋ ಬರ್ತಾರೆ ಅಂತ ಹೇಳಿದ್ರಲ್ಲಮ್ಮ ಅಂತ ಗುರುಗಳು ಹೇಳ್ತಾರೆ. ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ, ನೀವು ಮಾಂಗಲ್ಯ ಧಾರಣೆ ಮಾಡಿಸಿ ಅಂತ ಹೇಳ್ತಾರೆ ದೇವಿಕಾ. ಎಲ್ಲರಿಂದನೂ ಮುಟ್ಟಿಸಿ ಆಶೀರ್ವಾದ ಮಾಡಿಸ್ಕೊಂಡು ತಗೊಂಡ್ ಬನ್ನಿ ಅಂತ ಮಾಂಗಲ್ಯನ ಕೊಡ್ತಾರೆ. ಈ ಕಡೆ ಮನೋಜ ಹಸೆಮಣೆ ಮೇಲೆ ಕೂತ್ಕೊಂಡು ಒದ್ದಾಡ್ತಿರ್ತಾನೆ. ಪಾಪರಪ್ಪ ಮನೋಜ್ ಏನಾಯ್ತು ಅಂತ ಜ್ಯೋತಿಷಿ ಕೇಳ್ತಾರೆ. ಈ ಮದ್ವೆನ ನೋಡ್ತಾ ಇದ್ರೆ ನಾನ್ ರೋಹಿಣಿಗೆ ದ್ರೋಹ ಮಾಡ್ತಿದ್ದೀನೇನೋ ಅನ್ನಿಸ್ತಿದೆ. ಅವನಾಗಂತಿರುವಾಗ ಇಷ್ಟು ದೂರ ಬಂದ್ಮೇಲೆ ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಈ ಮದ್ವೆ ಏನಾದ್ರೂ ಮುಗ್ದೋಗ್ಬಿಟ್ರೆ ನೀವು ಕೋಟೀಶ್ವರರಾಗ್ತೀರಾ, ಅದ್ ನೆನಪಿರ್ಲಿ ಮೊದಲು ಅಂತ ಜ್ಯೋತಿಷಿ ಹೇಳ್ತಾರೆ. ಮಾಂಗಲ್ಯ ಮಂಟಪಕ್ಕೆ ಬರ್ತೆ. ಮಾಂಗಲ್ಯ ಪೂಜೆ ಮಾಡಿ ತಗೊಳಪ್ಪ ಮಾಂಗಲ್ಯನ ಕಟ್ಟು ಅಂತ ಹೇಳಿ ಪುರೋಹಿತರು ಮನೋಜ್ ಕೈಗೆ ಮಾಂಗಲ್ಯ ಕೊಡ್ತಾರೆ. ರೋಹಿಣಿಗೆ ತಾಲಿ ಕಟ್ಟಿದ್ದನ್ನೆಲ್ಲ ನೆನಪು ಮಾಡ್ಕೋತಾನೆ. ಅಳಿಯಂದ್ರೆ ತಾಲಿ ಕಟ್ಟಿ ಅಂತ ದೇವಿಕಾ ಹೇಳ್ತಾರೆ. ಕಟ್ಟಪ್ಪ ಅಂತ ಜ್ಯೋತಿಷಿ ಹೇಳ್ತಾರೆ. ಮನೋಜ ಕನಗಾಗೆ ತಾಲಿ ಕಟ್ತಾನೆ. ದೇವ್ರೆ ಒಳ್ಳೆ ರೀತಿಯಲ್ಲಿ ಮದ್ವೆ ಆಯ್ತಲ್ಲ ಅಂತ ದೇವಿಕಾ ದೇವ್ರ ಹತ್ರ ಬೇಡ್ಕೋತಾರೆ. ಕನಗ ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಸರಿನಾ ಅಂತ ದೇವಿಕಾ ಹೇಳ್ತಾರೆ. ಕನಗ ಮಾಂಗಲ್ಯನ ನೋಡಿ ನಾನ್ ನಿಮಗ್ ಕಟ್ಲಾ ಅಂತ ಕೇಳ್ತಾಳೆ. ಹಾಗ್ ಮಾಡ್ಬಾರ್ದು ಕನಗ, ನನ್ ಮಗಳು ಮದ್ವೆ ಒಳ್ಳೆ ರೀತಿನಲ್ಲಿ ಮುಗೀತು, ತುಂಬಾ ದಿನಗಳಿಂದ ಅನ್ಕೋತಿದ್ದೆ, ಈಗ ಸಂತೋಷ ಆಯ್ತು ಅಂತ ದೇವಿಕಾ ಹೇಳ್ತಾರೆ. ನೀವು ಚೆನ್ನಾಗಿರ್ಬೇಕು ಅಳಿಯಂದ್ರೆ ಅಂತಿರುವಾಗ ಅಮ್ಮ ಇನ್ಮೇಲೆ ಅವರು ಚೆನ್ನಾಗೇ ಇರ್ತಾರೆ ಹಾಗಂತ ಜ್ಯೋತಿಷಿ ಹೇಳ್ತಾರೆ. ಮದ್ವೆ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಎಲ್ಲರೂ ಹೋಗಿದ್ ಬಂದ್ಬಿಡೋಣ ಅಂತ ಕೇಳ್ತಾರೆ. ಅದಕ್ಕೇನಂತೆ ಧಾರಾಳವಾಗಿ ಹೋಗೋಣ ಹಾಗಂತ ಜ್ಯೋತಿಷಿ ಹೇಳ್ತಿರುವಾಗ ಮನೋಜ ಹಾ ಅಂತ ಬೆಚ್ಚುತ್ತಾನೆ. ಪಾಪರಪ್ಪ ಮನೋಜ್ ಶುಭಾಶಯಗಳು ಅಂತ ಜ್ಯೋತಿಷಿ ಮತ್ತೆ ಸೀನು ಹೇಳ್ತಾರೆ. ಕಂಗ್ರಾಟ್ಸ್ ಅಂತ ಛಾಯನು ಕೂಡ ಹೇಳ್ತಾಳೆ. ಕನಗ ಬೈತಲೆಗೆ ಕುಂಕುಮ ಇಡಪ್ಪ ಅಂತ ಹೇಳ್ತಾರೆ ಪುರೋಹಿತರು. ಮನೋಜ್ ಕುಂಕುಮ ಇಡಕ್ ಹೋಗ್ತಾನೆ. ಕನಗ ಹಾಗೇನೆ ಮನೋಜ್ ಮೇಲೆ ಮಲ್ಕೊಂಡ್ ಬಿಡ್ತಾಳೆ. ಕೂತ್ಕೋ ಕನಗ, ಹಾಗ್ ಮಾಡ್ಬಾರ್ದು ಅಂತ ಅವ್ರಮ್ಮ ಸರಿ ಮಾಡ್ತಾರೆ. ಸುಮ್ನೆ ಇರ್ಬೇಕು, ಹೇಳ್ದಾಗ ಕೇಳ್ಬೇಕು ಸರಿನಾ ಅಂತ ದೇವಿಕಾ ಹೇಳ್ಕೊಡ್ತಾರೆ. ಈ ಕಡೆ ಶಾಂತಿ ಕಸ್ತೂರಿ ಜೊತೆ ದೇವಸ್ಥಾನಕ್ಕೆ ಬಂದಿರ್ತಾಳೆ. ಕಸ್ತೂರಿ ನಾನು ಅನ್ಕೊಂಡಂಗೆನೆ ಎಲ್ಲ ಚೆನ್ನಾಗಿ ನಡೀತಿದೆ, ಮನೋಜ್ ಒಬ್ಬ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ. ಅವನಿಗೆ ಅಂತ ನೀನೇ ಬೇಡ್ಕೋತಿದ್ಯಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಹೇಗಾದ್ರೂ ಅವನಿಗೆ ಒಳ್ಳೆ ರೀತಿಯಲ್ಲಿ ಮದ್ವೆ ಆಗ್ಬಿಟ್ರೆ ಸಾಕು ಹಾಗಂತ ಶಾಂತಿ ಹೇಳ್ತಿರೋವಾಗ ಏನ್ ಶಾಂತಿ ಜೈಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆಯಾ ನಿನಗೆ ಹಾಗಂತ ಕಸ್ತೂರಿ ಕೇಳ್ತಾರೆ. ಕೇಳ್ತಿದ್ಯಲ್ಲ ಅಂತ ಶಾಂತಿ ಹೇಳ್ತಿರೋವಾಗ ಅವ್ನಿಗಿನ್ನೂ ಡೈವರ್ಸೇ ಆಗಿಲ್ವಲ್ಲ, ಅದಕ್ಕೂ ಮುಂಚೆ ನೀನೇನಾದ್ರೂ ಮದುವೆ ಮಾಡಿದ್ರೆ ನೀನೇನೆ ಜೈಲ್ಗೆ ಹೋಗೋದು ಅಂತ ಕಸ್ತೂರಿ ಹೇಳ್ತಾರೆ. ಈ ಕಡೆ ಮನೋಜ್ ಕೂಡ ಕನಗ ಜೊತೆ ಅದೇ ದೇವಸ್ಥಾನಕ್ಕೆ ಬಂದಿರ್ತಾನೆ. ಹಸ್ಬೆಂಡ್ ಎಲ್ಲಿಗೆ ಹೋಗ್ತಿದ್ದೀರ ಅಂತ ಕನಗ ಹಿಡ್ಕೋತಾಳೆ. ನಾನು ಎಲ್ಲಿಗೆ ಹೋಗ್ಲಿ, ಇಲ್ಲೇ ಇದೀನಲ್ಲ ಅಂತ ಮನೋಜ ಹೇಳ್ತಾನೆ. ಜ್ಯೋತಿಷಿಗಳನ್ನ ಇದೇನಾ ನೀವ್ ಹೇಳಿದ ದೇವಸ್ಥಾನ ಅಂತ ದೇವಿಕಾ ಕೇಳ್ತಾರೆ. ಹೌದಮ್ಮ, ಇಲ್ಲೇ ತುಂಬಾ ಶಕ್ತಿವಂತ ದೇವ್ರು ಇರೋದು, ಮದುವೆ ಮುಗಿದ್ಮೇಲೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ಮದುವೆ ಹುಡುಗ ಹುಡುಗಿ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಜ್ಯೋತಿಷಿ ಹೇಳ್ತಾರೆ. ನಿಮ್ಮ ಮಗಳು ಆದಷ್ಟು ಬೇಗ ಗುಣ ಆಗ್ತಾಳೆ ಅಂತ ಹೇಳ್ತಾರೆ. ಕನಗ ಹೂ ಎತ್ಕೊಂಡು ಆಟ ಆಡ್ತಿರ್ತಾಳೆ. ಹೂನ ಹಾಗೆಲ್ಲ ತಗೋಬಾರ್ದಮ್ಮ, ಕೊಡಿಲಿ ಅಂತ ದೇವಿಕಾ ಕೇಳ್ತಾರೆ. ನಾನ್ ಕೊಡಲ್ಲ ಅಂತ ಕನಗ ಹೇಳ್ತಾಳೆ. ಅಳಿಯಂದ್ರೆ ನೀವು ಒಳಗೋಗಿರಿ, ನಾನು ಅರ್ಚನೆ ತೊಟ್ಟೆ ತಗೊಂಡ್ ಬರ್ತೀನಿ ಅಂತ ದೇವಿಕಾ ಹೇಳ್ತಾರೆ. ಸರಿ ಅಂತ ಮನೋಜ್ ಹೇಳ್ಬಿಟ್ಟು ಸೀನು ಬರೋ ಕನಗನ ಒಳಗ್ ಕರ್ಕೊಂಡ್ ಬನ್ನಿ, ನಾವು ಹೋಗಿರ್ತೀವಿ ಬನ್ನಿ ಸಾರ್ ಅಂತ ಜ್ಯೋತಿಷಿನ ಕರ್ಕೊಂಡು ಒಳಗೋಗ್ತಾನೆ. ನಾನು ನೀನ್ ಬಾಡಿ ಗಾರ್ಡ್ ಅನ್ಕೊಂಡ್ಬಿಟ್ಟಿದಾರಾ, ಅಯ್ಯೋ ದೇವ್ರೆ ಅಂತ ಸೀನು ಅನ್ಕೋತಿರ್ತಾನೆ. ಶಾಂತಿ ದೇವ್ರ ಕೈ ಮುಗ್ದು ಕಸ್ತೂರಿ ಆದಷ್ಟು ಬೇಗ ಡಿವೋರ್ಸ್ ಸಿಕ್ಬಿಡುತ್ತೆ, ಮನೋಜ್ 5 ಲಕ್ಷನ ರೆಡಿ ಮಾಡ್ಬಿಡ್ತಾನೆ, ಈ ದೇವಸ್ಥಾನಕ್ಕೆ ಬಂದ್ರೆ ಆದಷ್ಟು ಬೇಗ ಮದ್ವೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನ್ ಅರ್ಥ ಅಂತ ಕೇಳ್ತಾಳೆ. ಏನ್ ಅರ್ಥ ಅಂತ ಕಸ್ತೂರಿ ಹೇಳ್ತಾರೆ. ಆದಷ್ಟು ಬೇಗ ಡಿವೋರ್ಸ್ ಸಿಗುತ್ತೆ ಅಂತಾನೆ ಅರ್ಥ ಅಂತಾಳೆ ಶಾಂತಿ. ಅದು ಸರಿನೇ, ನಿನ್ಗೆ ದೇವರು ಡೈವರ್ಸ್ ಕೊಡಿಸಿ ಮದ್ವೆನೂ ಮಾಡಿಸ್ಕೊಡುತ್ತಾ ಅಂತ ಕಸ್ತೂರಿ ಕೇಳ್ತಾರೆ. ಅದೆಲ್ಲ ನಡೆಯುತ್ತೆ ಕಸ್ತೂರಿ,
ನೀನ್ ಗೊತ್ತಿರೋ ಕಡೆ ಒಳ್ಳೆ ಹುಡುಗಿ ಏನಾದ್ರೂ ಸಿಕ್ಕಿದ್ರೆ ಮನೋಜನ್ಗೆ ನೋಡು ಅಂತ ಹೇಳ್ತಾಳೆ. ಒಳ್ಳೆ ಹುಡುಗಿನ ಶ್ರೀಮಂತರ ಮನೆ ಹುಡುಗಿನ ಅಂತ ಕಸ್ತೂರಿ ಕೇಳ್ತಾರೆ. ಎರಡೂನು ಅಂತ ಶಾಂತಿ ಹೇಳ್ತಾಳೆ. ಇಷ್ಟಾದ್ರೂ ಇನ್ನು ಇವಳು ತಿಳ್ಕೊಂಡೇ ಇಲ್ವಲ್ಲ ಅಂತ ಕಸ್ತೂರಿ ಮನ್ಸಲ್ಲೇ ಅನ್ಕೋತಿರ್ತಾರೆ. ಈ ಕಡೆ ಮನೋಜ, ಸರ್ ನೀವ್ ಹೇಳ್ದಾಗೇನೆ ನಾನು ಮದ್ವೆ ಆಗಿದ್ದೀನಿ, ಕೋಟೀಶ್ವರ ಆಗ್ತೀನಲ್ವಾ ಅಂತ ಕೇಳ್ತಾನೆ. ಏನಪ್ಪಾ ಹೀಗೆ ಕೇಳ್ತಿದ್ಯಾ, ನಿನಗೆ ಅದೃಷ್ಟ ಅನ್ನೋದು ಯಾವಾಗ್ಲೋ ಬಂದಾಯ್ತು, ಅದಕ್ಕೆ ತಾನೇ ನೀನ್ ಮದ್ವೆ ಆಗಿರೋದು ಅಂತ ಹೇಳ್ತಾರೆ ಜ್ಯೋತಿಷಿ. ಅವ್ರ ಮನೆಗೆ ಒಬ್ಳೆ ಮಗಳು, ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ನೀನೇ ಅಧಿಪತಿ ಅಂತ ಹೇಳ್ತಾರೆ. ಆದ್ರೆ ಒಂದು ಸರ್, ಆ ಹುಡುಗಿ ಈ ತರ ಇದೆಯಲ್ಲ ಅಂತ ಕೇಳ್ತಾನೆ. ಪಾಪರಪ್ಪ ಮನೋಜ್, ಈಗ ನಿಮ್ಗೆ ಗುರುಬಲ ಇದೆ, ನಿಮ್ಗೋಸ್ಕರನೇ ಗ್ರಹಗಳೆಲ್ಲ 24 hours ಕೆಲಸ ಮಾಡ್ತಿವೆ. ದುಡ್ಡು, ಸನ್ಮಾನ, ಶ್ರೀಮಂತಿಕೆ ಎಲ್ಲ ನಿಮ್ಮನ್ನ ಹುಡ್ಕೊಂಡು ಬರ್ತಿವೆ. ನಿಮ್ಮನ್ನ ಎಲ್ಲಿ ಕರ್ಸ್ಕೊಂಡೋಗಿ ನಿಲ್ಸುತ್ತೆ ಅದೆಲ್ಲ ಅಂತ ನೋಡ್ತಾ ಇರಿ ಅಂತ ಹೇಳ್ತಾರೆ. ಜ್ಯೋತಿಷಿಗೆ ಫೋನ್ ಬಂದು ಹಲೋ ಅಂತ ಆ ಕಡೆ ಹೋಗ್ತಾರೆ. ಈ ಕಡೆ ಶಾಂತಿ ದೇವ್ರು ಕೈ ಮುಗ್ದು ಟರ್ನ್ ಆಗ್ತಾಳೆ. ಆಗಲ್ಲಿ ಮನೋಜ್ ನಿಂತಿರೋದನ್ನ ನೋಡಿ ಕಸ್ತೂರಿ, ಈ ದೇವ್ರು ನಿಜವಾಗ್ಲೂ ಪವರ್ಫುಲ್ ಕಣೆ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಶಾಂತಿ ಅಂತಿರುವಾಗ ಅಲ್ಲಿ ನೋಡು ಮನೋಜ್ ಬಂದಿದ್ದಾನೆ ಅಂತ ತೋರಿಸ್ತಾಳೆ. ಆ ಭಗವಂತ ಮನೋಜನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ, ನೋಡ್ತೀಯಾ ಮನೋಜ್, ಮನೋಜ್ ಹಾಗಂತ ಶಾಂತಿ ಕೂಗ್ತಿರೋವಾಗ ಮನೋಜ ಶಾಂತಿನ ನೋಡಿ ಶಾಕ್ ಆಗ್ತಾನೆ. ನಾನು ಈ ದೇವಸ್ಥಾನಕ್ಕೆ ಬಾರೋ ಅಂತ ನಿನ್ನನ್ನು ಅಷ್ಟೊಂದ್ ಸರಿ ಕರೆದೆ, ಬರಲ್ಲ ಅಂತ ಹೇಳಿ ಬಂದ್ಬಿಟ್ಟಿದೀಯಲ್ಲೋ ಅಂತ ಕೇಳ್ತಾಳೆ ಶಾಂತಿ. ನೀನ್ ಹೇಳಿದ ದೇವಸ್ಥಾನ ಇದೇ ಏನಮ್ಮ ಅಂತ ಮನೋಜ ಕೇಳ್ತಾನೆ. ಹೌದು ಕಣೋ, ಗೊತ್ತಿಲ್ದೇನೆ ಬಂದ್ಬಿಟ್ಟಿಯಾ? ನನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ ಈಗ ಬಂದಿರೋದು ಅಂತಾಳೆ ಶಾಂತಿ. ಹೌದಮ್ಮ, ಸರ್ಪ್ರೈಸ್ ಏನೇ ಅಂತ ಮನೋಜ ಹೇಳ್ಕೊತಾನೆ. ಒಳ್ಳೆ ಕೆಲ್ಸ, ನೀನ್ ಬರ್ಲಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ, ಸದ್ಯ ನೀನೇ ಹೇಗೂ ಬಂದ್ಬಿಟ್ಟಿಯಲ್ಲ, ನೀನು ಖಂಡಿತವಾಗ್ಲೂ ಮದ್ವೆ ಆಗುತ್ತೆ ಅನ್ನೋ ನಂಬಿಕೆನ ಬಂದ್ಬಿಡ್ತು ಕಣೋ ನನಗೆ ಅಂತಾಳೆ ಶಾಂತಿ. ಮನೋಜ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಈ ಕಡೆ ಕನಕ ಅಲ್ಲಿರೋ ವಿಗ್ರಹನ ಮುಟ್ಟಿ, ನೀನ್ ಏನನ್ನ ನೋಡ್ತಿದೀಯಾ, ಯಾವ ಕಡೆ ನೋಡ್ತಿದೀಯಾ ಅಂತ ಮಾತಾಡಿಸ್ತಾ ಇರ್ತಾಳೆ. ದೇವಿಕಾ ಕೂಡ ದೇವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ ಬಂದಿರ್ತಾರೆ. ಅಳಿಯಂದ್ರಳಿ ಅಂತ ಕೇಳ್ತಿರೋವಾಗ ನಿಮ್ ಅಳಿಯಂದ್ರು ಅಂತ ಸುತ್ತಮುತ್ತ ನೋಡ್ತಾ ಇರ್ತಾರೆ ಸೀನು. ಆಗ ದೇವಿಕಾ ನೇರವಾಗಿ ಒಳಗೋಗ್ತಾರೆ. ಕನಗ ಹೂ ತಗೊಂಡು ಆಟಾಡ್ತಿರೋದನ್ನ ನೋಡಿ ಅದನ್ನೆಲ್ಲ ಮುಟ್ಬಾರ್ದಮ್ಮ ಅಂತಾರೆ. ಹಾಗಾದ್ರೆ ನೀವು ನನಗೆ ಜ್ಯೂಸ್ ತಂದ್ಕೊಡಿ ಅಂತಾಳೆ ಕನಗ. ಈಗಲೇ ತಗೊಂಡ್ ಬರ್ತೀನಿ ಅಂತ ಸೀನು ಹೇಳ್ತಾರೆ. ಈ ಕಡೆ ಶಾಂತಿ, ಮದ್ವೆ ಎಲ್ಲ ಮುಗೀತೇನೋ ಅಂತ ಕೇಳ್ತಾರೆ. ಏನ್ ಹೇಳ್ತಿದೀಯಮ್ಮ ಅಂತ ಮನೋಜ ಕೇಳ್ತಾನೆ. ನಿನ್ ಫ್ರೆಂಡ್ ಮದ್ವೆಗೆ ಹೋಗ್ಬೇಕು ಅಂತ ತಾನೇ ನೀನ್ ಹೇಳಿದ್ದು ಅಂತಿರೋವಾಗ ಮುಗೀತಮ್ಮ, ಮುಗೀತು ಅಂತಾನೆ ಮನೋಜ. ಸರಿ ಬಾ, ದೇವ್ರಿಗೆ ನಮಸ್ಕಾರ ಮಾಡೋ ಬಾ ಅಂತೇಳಿ ಕರ್ಕೊಂಡು ಹೋಗ್ತಿರ್ತಾಳೆ ಶಾಂತಿ. ಈ ಕಡೆ ಕನಗ ಜ್ಯೂಸ್ ತಂದ್ಕೊಡು, ಇಲ್ಲಾಂದ್ರೆ ನಾನು ಈ ಹೂ ಎಲ್ಲ ಕಿತ್ತಾಕ್ತೀನಿ ಅಂತ ಆಟ ಆಡ್ತಿರ್ತಾಳೆ. ಏನಪ್ಪ ತಮ್ಮ, ಸರಿಯಾಗಿ ನೋಡ್ಕೋ ಹಾಗಂತ ದೇವಿಕಾ ಹೇಳೋಗ್ತಾರೆ. ಸರಿ ಮೇಡಮ್, ನಾನು ನೋಡ್ಕೋತೀನಿ. ಅಯ್ಯೋ ನನ್ಗಿದೇನಾ ಕೆಲಸ ಅಂತ ಪಾರ್ ಫ್ರೆಂಡ್ ಅನ್ಕೋತಿರ್ತಾನೆ. ಈ ಕಡೆ ದೇವಿಕಾ ಪೂಜೆ ಸಾಮಾನೆಲ್ಲ ತಗೊಂಡ್ ಬಂದು ಅಳಿ ಅಂದ್ರೆ ಅಂತ ಜೋರಾಗಿ ಕೂಗ್ಬಿಡ್ತಾರೆ. ಶಾಂತಿ ಕೂಡ ಅಲ್ಲೇ ಇರ್ತಾಳೆ. ಮನೋಜ ಶಾಕ್ ಇಂದ ನೋಡ್ತಾ ಇರ್ತಾನೆ. ಒಂದ್ ಕಡೆ ಕಸ್ತೂರಿ, ಇನ್ನೊಂದ್ ಕಡೆ ಶಾಂತಿ. ಯಾರೋ ಅದು ನಿನ್ನ ಅಳಿ ಅಂದ್ರೆ ಅಂತ ಕರೀತಿದಾರಲ್ಲ ಹಾಗಂತ ಶಾಂತಿ ಕೇಳ್ತಾಳೆ. ಅದು ಬಂದು ಅಮ್ಮ ಹಾಗಂತ ಮನೋಜ ತಡವರಿಸ್ತಾ ಇರ್ತಾನೆ. ಪಾಪರಪ್ಪ ಮನೋಜ್ ಹಾಗಂತ ಜ್ಯೋತಿಷಿ ಬರ್ತಾರೆ. ಅಯ್ಯೋ ಅಮ್ಮ, ಅವ್ರ ಅಳಿ ಅಂದ್ರೆ ಅಂತ ಕರೆದಿದ್ದು ಇವ್ರನ್ನ ಅಂತ ಜ್ಯೋತಿಷಿನ ತೋರಿಸ್ಬಿಡ್ತಾನೆ ಮನೋಜ. ಇವ್ರ ಮದ್ವೆಗೇನೋ ನೀನ್ ಬಂದಿದ್ದು ಅಂತ ಶಾಂತಿ ಕೇಳ್ತಾಳೆ. ನಿಮ್ದೇನ ಮದ್ವೆ ಅಂತಿರುವಾಗ ಹೌದೌದು ನಂದೇ ಅಂತ ಜ್ಯೋತಿಷಿ ಹೇಳ್ತಾನೆ. ಅಮ್ಮ, ಇವರು ದೇವಿಕಾ ಅಂತ ದೇವಿಕಾನ ಪರಿಚಯ ಮಾಡಿಸ್ತಾನೆ. ದೇವಸ್ಥಾನದ ಹೊರಗಡೆ ಕನಗ ಆಟ ಆಡ್ತಿರ್ತಾಳೆ. ಹೀಗೆಲ್ಲ ಮಾಡಬಾರ್ದಮ್ಮ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾರೆ. ನಾನು ನನ್ನ ಹಸ್ಬೆಂಡ್ ನೋಡೋಕೆ ಹೋಗ್ತೀನಿ ಅಂತ ಹೇಳಿ ಕನಗ ದೇವಸ್ಥಾನದ ಒಳಗೆ ಬಂದು, ಹಸ್ಬೆಂಡ್ ಎಲ್ಲಿಗೆ ಹೋಗಿದೆ, ಬಾ ನಾವು ಶೋರೂಮ್ಗೆ ಹೋಗೋಣ, ಅಲ್ಲೇ ಆಟ ಆಡೋಣ ಅಂತ ಮನೋಜ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಶಾಂತಿ ಕಸ್ತೂರಿ ಇಬ್ರು ಶಾಕ್ ಆಗ್ತಾರೆ. ಈ ಕಡೆ ಮನೋಜ, ಇವತ್ ನಾನು ಸರಿಯಾಗಿ ಸಿಕ್ಕಾಕೊಂಡೆ, ಅಮ್ಮ ನನ್ನನ್ನಂತೂ ಸುಮ್ನೆ ಬಿಡಲ್ಲ ಅನ್ಕೋತಿರ್ತಾನೆ. ಶಾಂತಿ ಅದನ್ನ ನೋಡ್ಬಿಟ್ಟು, ಲೇ ಮನೋಜ್ ಏನೋ ಇದೆಯಲ್ಲ, ಯಾರೋ ಈ ಹುಡ್ಗಿ ಅಂತ ಕೇಳ್ತಾಳೆ. ಮನೋಜ ಭಯ ಪಟ್ಕೊಂಡು ಅದು ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಬೊಗ್ಳು, ಯಾರೋ ಇವಳು ಅಂತ ಕೇಳ್ತಾಳೆ. ಅಮ್ಮ ಅದು ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.